ಇನ್ನು ಮೈಸೂರು ಕ್ಷೇತ್ರದಿಂದ ಯದುವೀರ್ ಒಡೆಯರ್ ಅವರಿಗೆ ಟಿಕೆಟ್ ಘೋಷಣೆಯಾಗಿದೆ. ಸಂಸದ ಪ್ರತಾಪ್ ಸಿಂಹ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ನಾನು ಅವ್ರ ಕರೆ ಮಾಡಿ ಅಭಿನಂದನೆಯನ್ನು ತಿಳಿಸಿದ್ದೀನಿ. ಕೂಡಲೇ ತಯಾರಿ ಆರಂಭಿಸೋಣ, ಪ್ರಚಾರಕ್ಕೆ ಇಳಿಯೋಣ ಅಂತ ನಾನು ಯದುವೀರ್ ಒಡೆಯರ್ ಅವ್ರ ಜೊತೆ ಮಾತನಾಡಿದ್ದೀನಿ, ಅಭಿನಂದನೆ ಸಲ್ಲಿಸಿದ್ದೀನಿ ಅಂತ ಅವರು ಹೇಳಿಕೊಂಡಿದ್ದಾರೆ. ಅವರು ಮೊನ್ನೆ ಫೇಸ್ಬುಕ್ ಲೈವ್ ಬಂದಾಗಲೇ ವಿದಾಯದ ಭಾಷಣವನ್ನು ಆಡಿದರು. ಅದಾದ ನಂತರ ಅವರು ಟ್ವಿಟರ್ನಲ್ಲೂ ಕೂಡ ಬರ್ಕೊಂಡಿದ್ದಾರೆ, ಫೇಸ್ಬುಕ್ನಲ್ಲೂ ಕೂಡ ಹಾಕ್ಕೊಂಡಿದ್ದಾರೆ. ಅವರಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ. ಜೊತೆಗೆ ನಾನು ಪಕ್ಷದ ಸೇವೆಗೆ ಸದಾ ಬದ್ಧ ಅಂತ ಕೂಡ ಹೇಳಿದ್ದಾರೆ. ಟಿಕೆಟ್ ಕೊಟ್ಟಿದ್ದಿದ್ರೆ ಸ್ಪರ್ಧೆ ಮಾಡ್ತಾ ಇದ್ದೆ, ಟಿಕೆಟೇ ಕೊಟ್ಟಿಲ್ಲ. ರಾಷ್ಟ್ರೀಯ ಅಧ್ಯಕ್ಷರೇ ಕರೆ ಮಾಡಿ ಟಿಕೆಟ್ ಕೊಡಲ್ಲ ಅಂದರು. ಟಿಕೆಟ್ ಸಿಗಲ್ಲ ಅಂದಿದ್ದಕ್ಕೆ ನನಗೆ ನೋವಿದೆ, ಅವರೇ ಕರೆ ಮಾಡಿದರು ಅಂತ ಸದಾನಂದ ಗೌಡರು ಹೇಳಿದ್ದಾರೆ. 7 ವರ್ಷ ಮೋದಿ ಸಂಪುಟದಲ್ಲಿ ಮಂತ್ರಿಗಳಾಗಿದ್ದಂಥವರು ಡಿ ವಿ ಸದಾನಂದ ಗೌಡರು. ಒಂದು ಹಂತದಲ್ಲಿ ಅವರು ತಾವೇ ಘೋಷಣೆ ಮಾಡಿದರು ಚುನಾವಣೆಗೆ ನಿಲ್ಲಲ್ಲ ಅಂತ. ಕಳೆದ ಬಾರಿ 2019ರಲ್ಲೇ ಘೋಷಣೆ ಮಾಡಿದರು. ಆದರೂ ಅವ್ರನ್ನ ಕರ್ಕೊಂಡು ಬಂದು ಬೆಂಗಳೂರು ಉತ್ತರಕ್ಕೆ ನಿಲ್ಲಿಸಿ ಪಕ್ಷ ಅವರನ್ನು ಗೆಲ್ಲಿಸ್ಕೊಂಡು ಮಂತ್ರಿ ಮಾಡಿತ್ತು. 2 ವರ್ಷಕ್ಕೆ ಅವರು ರಾಜೀನಾಮೆ ಕೊಟ್ಟರು. ಅದಾದಮೇಲೂ ಕೂಡ ಅವರು ಸಂಸದರಾಗಿ ಮುಂದುವರೆದಿದ್ದರು. ಈ ಬಾರಿ ಕೂಡ ಅವರಿಗೆ ಆಸೆ ಇತ್ತು ಮತ್ತೆ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ. ಆದರೆ ಪಕ್ಷದ ಹೈಕಮಾಂಡ್ ಅವರಿಗೆ ಟಿಕೆಟನ್ನು ಕೊಟ್ಟಿಲ್ಲ. ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಕರೆ ಮಾಡಿದ್ದರಂತೆ, ಅವರೇ ಕರೆ ಮಾಡಿ ಕೊಡಲ್ಲ ಅಂದಮೇಲೆ ನನಗೆ ಬೇಸರ ಆಯಿತು ಅಂತ ಸದಾನಂದ ಗೌಡರು ಮಾತನಾಡಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರು ನನಗೆ ಫೋನ್ ಮಾಡಿ ಬೆಳಿಗ್ಗೆ ನನ್ನ ಉಸ್ತುವಾರಿ ರಾಧಮೋಹನ್ ಅಗರ್ವಾಲ್ರನ್ನು ಕರೆಸಿ 1.25 ಗಂಟೆ ಮಾತಾಡಿದರು. ಸರ್, ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮನ್ನು ಬದಲಾವಣೆ ಮಾಡಬೇಕು, ಬೇರೆ ಬೇರೆ ಫಾರ್ ಸ್ಟ್ರಾಟಜಿಕ್ ರೀಸನ್ಸ್ ಅಂತ ಅದೇ ಒಂದು ಶಬ್ದವನ್ನು ಪ್ರಯೋಗ ಮಾಡಿ ಹೇಳಿದರು. ನೀವು ನಿಂತು ಎಲ್ಲರನ್ನು ಗೆಲ್ಲಿಸಿಕೊಡುವಂಥದ್ದನ್ನು ಮಾಡಬೇಕು ಅಂತೇಳಿ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರು ಫೋನ್ ಮಾಡಿದ ಮೇಲೆ ಇಟ್ ಈಸ್ ಎ ಕನ್ಫರ್ಮ್ಡ್ ನ್ಯೂಸ್. ಸೊ ನಾನು ಹಿಂದಿನಿಂದಲೂ ನನಗೆ ಕೆಲಸ ಮಾಡಿದವರಿಗೆ, ನನ್ನ ಮೇಲೆ ವಿಶ್ವಾಸ ಇಟ್ಟವರಿಗೆ, ನನ್ನನ್ನು ಪ್ರೀತಿಯಿಂದ ನೋಡಿದವರಿಗೆ, ನಾನು ಅಧಿಕಾರದಲ್ಲಿ ಇರಲಿ ಇಲ್ಲದಿರಲಿ ನಾನು ಅವರನ್ನು ಕೃತಜ್ಞತೆ ಸಲ್ಲಿಸೋದು ನನ್ನ ಧರ್ಮ. ಅದಕ್ಕಾಗಿ ಯಾವಾಗ ನನಗೆ ಇಲ್ಲ ಅಂತ ಹೇಳಿದ ಮೇಲೆ ಇನ್ನು ಕಾಯುವಂಥ ಅಗತ್ಯ ಇಲ್ಲಲ್ಲ. ಆದ ಕಾರಣ ಎಲ್ರಿಗೂ ಧನ್ಯವಾದ ಸಮರ್ಪಣೆ. ಅದು ವಿಶೇಷವಾಗಿ ನನ್ನ ಕ್ಷೇತ್ರದ ಎಲ್ಲ